ದೇಶದಲ್ಲಿ ಈ ಕಾಫ್ ಸಿರಪ್ ಭೀತಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ. ಅಷ್ಟೇನು ತಲೆ ಕೆಡಿಸ್ಕೊಳ್ಳೋಂಥ ವಿಚಾರ ಅಲ್ಲ ಅಂತ ನನ್ನ ಪ್ರಕಾರ. ಇದು ಮಧ್ಯಪ್ರದೇಶದ ಚಿಂದ್ವಾರದಲ್ಲಿ ಮಕ್ಕಳಿಗೆ ಮಾರಕ ಕೋಲ್ಡ್ ಸಿರಪ್ ಶಿಫಾರಸು ಮಾಡಿದ್ದ ವೈದ್ಯ ಪ್ರವೀಣನ್ ಅವರನ್ನ ಬಂಧಿಸಿದಾರಂತೆ. ಅಲ್ಲದೆ ಈ ಸಿರಪ್ ತಯಾರಿಸಿದ್ದ ತಮಿಳುನಾಡು ಮೂಲದ ಶ್ರೀಸನ್ ಫಾರ್ಮಸ್ಯೂಟಿಕಲ್ಸ್ ಮತ್ತು ಮಕ್ಕಳ ವೈದ್ಯ ಪ್ರವೀಣ್ ಸೋನಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಆರೋಪಿಗಳ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳೋದಾಗಿ ಪೊಲೀಸರು ಹೇಳಿದ್ದಾರೆ. ಈ ಎಲ್ಲ ಬೆಳವಣಿಗೆ ಮಧ್ಯೆ ಮಧ್ಯಪ್ರದೇಶ, ತಮಿಳುನಾಡು, ಕೇರಳ, ರಾಜಸ್ಥಾನ, ತೆಲಂಗಾಣದಲ್ಲಿ ಕೋಲ್ಡ್ ಡ್ರಿಫ್ ಸಿರಪ್ ಮಾರಾಟ ನಿಷೇಧ ಮಾಡಲಾಗಿದೆ. 6 ರಾಜ್ಯಗಳಲ್ಲಿ ಕೆಮ್ಮು ಸಿರಪ್ ಸೇರಿದಂತೆ ಈಗಾಗಲೇ 19 ಔಷಧಿ ಉತ್ಪನ್ನಗಳ ಘಟಕದಲ್ಲಿ ಕೇಂದ್ರ ಗುಣಮಟ್ಟ ಸಂಸ್ಥೆ CDSO ಇದೆಯಲ್ಲ ಸ್ಯಾಂಪಲ್ ಸಂಗ್ರಹಿಣಿ ತಪಾಸಣೆ ನಡೆಸಿದ್ದಾರೆ. ಇನ್ನು ಮಧ್ಯಪ್ರದೇಶ, ರಾಜಸ್ಥಾನದಲ್ಲಿ ಮಕ್ಕಳ ಸಾವಿಗೆ ಕಾರಣವಾದ ಕೋಲ್ಡ್ ಡ್ರಿಫ್ಟ್ನಲ್ಲಿ ಕೈಗಾರಿಕಾ ರಾಸಾಯನಿಕ ಡೈಥಿಲೀನ್ ಗ್ಲೈಕಾಲ್ ಇಲ್ಲ ಅಂತ ನಿರಾಕರಿಸಿದ ಕೆಲವೇ ಗಂಟೆಗಳ ನಂತರ ಕೇಂದ್ರ ಆರೋಗ್ಯ ಸಚಿವಾಲಯ ಯೂಟರ್ನ್ ಹೊಡೆದಿದೆ. ತಮಿಳುನಾಡಿನ ಆಹಾರ ಮತ್ತು ಔಷಧ ಆಡಳಿತ ಇಲಾಖೆಯ ವರದಿಯ ಆಧಾರದ ಮೇಲೆ ಡೈಥಿಲೀನ್ ಗ್ಲೈಕಾಲ್ ಇದೆ ಅಂತ ಹೇಳಿದೆ. ಈ ಮೊದಲು ಮಧ್ಯಪ್ರದೇಶದ ಆಹಾರ ಮತ್ತು ಔಷಧ ಆಡಳಿತದಿಂದ ಅನುಮೋದನೆ ಪಡೆದ ನಂತರ ಕೇಂದ್ರ ಆರೋಗ್ಯ ಸಚಿವಾಲಯ ಸಿರಪ್ನಲ್ಲಿ ಯಾವುದೇ ಲೋಪ ಕಂಡು ಬಂದಿಲ್ಲ ಅಂತ ಹೇಳಿತ್ತು. ಮಕ್ಕಳ ಸರಣಿ ಸಾವಿನ ಬೆನ್ನಲ್ಲೇ ಕೇಂದ್ರ ಆರೋಗ್ಯ ಸಚಿವ JP ನಡ್ಡಾ ನೇತೃತ್ವದಲ್ಲಿ ಕೇಂದ್ರ ಆರೋಗ್ಯ ಸಚಿವಾಲಯ ಈಗ ಸಭೆ ಮಾಡಿದೆ. ದೇಶಾದ್ಯಂತ ಅಪಾಯಕಾರಿ ಕೆಮ್ಮಿನ ಸಿರಪ್ ನಿರ್ಬಂಧಿಸುವ ಬಗ್ಗೆ ಚರ್ಚೆ ನಡೆದಿದೆ. ಈ ಮಧ್ಯೆ ಮಕ್ಕಳಿಗೆ ಅನಾವಶ್ಯಕ ಕೋಲ್ಡ್ ಸಿರಪ್ ಕೊಡದಂತೆ ಮಕ್ಕಳ ತಜ್ಞರು ಸಲಹೆ ಕೊಟ್ಟಿದ್ದಾರೆ. ಇನ್ನು ನಾಳೆ ಆರೋಗ್ಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಹರ್ಷಗುಪ್ತಾ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೆಯಲಿದ್ದು ಮಾರ್ಗಸೂಚಿ ರಿಲೀಸ್ ಮಾಡುವಂತಹ ಸಾಧ್ಯತೆ ಇದೆ. ಮೊದಲನೇದಾಗಿ ಈಗ ಒಂದಷ್ಟು ಮಾಹಿತಿಗಳಿದೆಯಲ್ಲ, ಅದು ನೋಡ್ಬೋಣ ಅಲ್ವಾ. ಈಗ ಸಿರಪ್ ವಿತರಣೆಗೆ ಮಾರ್ಗಸೂಚಿ ಏನು ಅಂತ ಕೊಟ್ಟಿದ್ದಾರೆ. ಕಫ ಸಪರೇಟ್ ಮಾಡುವ ಸಿರಪ್ ಕೊಡಬಾರ್ದು ಅಂತ ಹೇಳ್ತಾರೆ. ನೋಡಿ, ಇಷ್ಟು ದಿನ ಪುಟಾಣಿ ಮಕ್ಕಳುಗಳು ಕೊಡ್ತಾ ಇದ್ದಿದ್ದೆ ಸಿರಪ್. ಮಕ್ಕಳುಗಳು ನಿಮ್ಗೆ ಎಲ್ಲಿ ಮಾತ್ರ ನುಂಗ್ತಾರ? ಅವ್ರಿಗೆ ಸಿರಪ್ ಅಷ್ಟೇ. ಆಮೇಲೆ ಇಂಜೆಕ್ಷನ್ ಯಾವ ಮಕ್ಕಳಿಗೂ ಮಾಡಲ್ಲ, ಸಿರಪ್ಪೇ ಕೊಡ್ತಾ ಇದ್ದಿದ್ದು. ಈಗ ಹೆಂಗಾಗ್ಬಿಟ್ಟಿದೆ ಸಮೂಹ ಸನ್ನಿ ಅಂದರೆ ಎಲ್ಲ ಸಿರಪ್ಗಳು ಮಾರಕ ಅನ್ನೋ ಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ. ಇಲ್ಲ, ಅದ್ಯಾವುದೋ ಕೋಲ್ಡ್ ಡ್ರಿಫ್ ಸಿರಪ್ ಇದೆಯಲ್ಲ, ಅದು ಒಂದೇ ಪರ್ಟಿಕ್ಯುಲರ್ ಅದೊಂದು ಕಂಪ್ನಿ ಸಿರಪ್ ಮಾತ್ರ. ಅದು ಕರ್ನಾಟಕಕ್ಕೆ ಸಪ್ಲೈನೂ ಇಲ್ಲ ಬಿಡಿ, ಅದು ರಾಜ್ಯದಲ್ಲಿ ಅಂತ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ, ಮಧ್ಯಪ್ರದೇಶ ಅಲ್ಲಿಗೆ ಮಾತ್ರ ಇದೆ. ಸೊ ಆದರೂ ಏನು ಇದು ಗೈಡ್ಲೈನ್ಸು, ಕಫ ಸಪರೇಟ್ ಮಾಡುವಂತಹ ಸಿರಪ್ಪನ್ನು ಕೊಡಬಾರ್ದು. ಕಫ ಹೊರಗಡೆ ತರೋದಕ್ಕೆ ರೇರ್ ಕೇಸ್ ಇದ್ರೆ ಮಾತ್ರ ಜಾಗೃತಿಯನ್ನು ಕೊಡಬಾರ್ದು. ಅಂದರೆ ಶ್ವಾಸಕೋಶದಲ್ಲಿ ಕಫ ಬ್ಲಾಕ್ ಆಗಿದ್ರೆ ತುಂಬ ಅಪರೂಪದ ಕೇಸ್ನಲ್ಲಿ ಕೊಡಿ. ಓರಲ್ ಮೆಡಿಸನ್ ಮಕ್ಕಳಿಗೆ ಕೊಡಬಾರ್ದು ಅಂತಲೇ ಹೇಳ್ತಾರೆ. ಓರಲ್ ಮೆಡಿಸನ್ ಕೊಡದೆ ಇನ್ನೆಂಗೆ ಮಾಡಬೇಕಾಗುತ್ತೆ? ಹಾಗಾದರೆ ಏನು ಎಲ್ಲರಿಗೂ ಇಂಜೆಕ್ಷನ್ ಚುಚ್ಕೊಂಡು ಕೂತಿರೋಕ್ಕಾಗುತ್ತಾ ಪುಟಾಣಿ ಮಕ್ಕಳುಗಳಿಗೆ? ಆಗಲ್ಲ. 2 ರಿಂದ 2.5 ವರ್ಷದ ಮಕ್ಕಳಿಗೆ ಸಿರಪ್ಪೇ ಕೊಡುವಂತಿಲ್ಲ. ಯಾವ ಸಿರಪ್ಪು? ಈಗ ಜ್ವರ ಬಂತು ಅಂತಂದರೆ ಪ್ಯಾರಾಸಿಟಮಲ್ ಸಿರಪ್ ಕೊಡ್ತಾರಪ್ಪ, ಮಕ್ಕಳಿಗೆ ಕೊಡಬಾರ್ದಾ? ಕೋಲ್ಡ್ ಜಾಸ್ತಿ ಆದರೆ ಸಿನರೆಸ್ಟ್ ಕೊಡ್ತಾರೆ, ಕೊಡಬಾರ್ದಾ? ಅಥವಾ ಬೆನಿಡ್ರಿಲ್ ಕೊಡ್ತಾರೆ, ಕೆಮ್ಮು ಜಾಸ್ತಿ ಆದ್ರೆ ಕೊಡಬಾರ್ದಾ? ಸಿರಪ್ ಅಂತ ನೀವು ಜನರಲೈಸ್ ಹೆಂಗ್ ಮಾಡ್ತೀರಾ ಅಂತ ನಾ ಕೇಳೋದು. ಆಗ ಜನಕ್ಕೆ ಅನ್ಸುತ್ತೆ ಎಲ್ಲವನ್ನೂ ಕೊಡಬಾರ್ದಾ, ಯಾವ ಸಿರಪ್ ಕೊಡಬಾರ್ದು ಅಂತಂದ್ರೆ ಹೆಂಗ್ ಮಕ್ಕಳು ಚೇತರಿಸ್ಕೊಳ್ಳೋದು? ಮಕ್ಕಳು ಮಾತ್ರೆ ನುಂಗಲ್ಲಪ್ಪ, ಪುಟಾಣಿ ಮಕ್ಕಳಿಗೆ ಕೊಡಬಾರ್ದು, ಮಾತ್ರೆ ಗಂಟ್ಲಲ್ಲಿ ಸಿಕ್ಕಾಕೊಳ್ಳುತ್ತೆ ಅಂತಾರೆ. ನೀವು 2 ವರ್ಷದ ಒಳಗಿನ ಮಕ್ಕಳಿಗೆ ಸಿರಪ್ ಇಸ್ ದಿ ಬೆಸ್ಟ್ ಮೆಡಿಸನ್. ಆಕ್ಚುಲಿ ನೀವು ಯಾವುದು ಅಂತ ಪರ್ಟಿಕ್ಯುಲರ್ ಆಗಿ ಹೇಳಿದ್ರೆ ಕೋಲ್ಡ್ ಡ್ರಿಫ್ ಅಂತಕ್ಕಂಥ ಒಂದು ಸಿರಪ್ ಅದು ಮಾತ್ರ ಹೇಳ್ತಾ ಇರೋದು. ಉಸಿರಾಟ ಸಮಸ್ಯೆ ಇದ್ದರೆ ಓರಲ್ ಮೆಡಿಸಿನ್ ಕೊಡಬೇಡಿ ಅಂತಾರೆ. ಆಮೇಲೆ ವೀಸಿಂಗ್ ಮಾತ್ರೆ ಮತ್ತು ಇನ್ಹೇಲರ್ ಕೊಡಬೇಕು ಅಂತ ಹೇಳ್ತಾರೆ. ಇನ್ಹೇಲರ್ ಅಂತಂದರೆ ಅದು ಕೂಡ ಅಭ್ಯಾಸ ಆಗುತ್ತೆ, ಬೇಡ ಅಂತ ಕೆಲವರು ಹೇಳ್ತಾರೆ. ಬೇಡ. ನಿಮಗೆ ಇನ್ಹೇಲರ್ನಲ್ಲಿ 2 ಥರ ಇದೆ. ಒಂದು ಮಾಮೂಲಿ ಮೂಗಲ್ಲಿ ಇಟ್ಕೊಂಡು ನಾವು ಇದು ಮಾಡೋದು, ಅಥವಾ ಯಾವುದೋ ಸ್ಪ್ರೇ ಬರುತ್ತೆ. ಈ ಆಸ್ತಮಾ ಇರೋರ್ಗೆ ಬರುತ್ತಲ್ಲ ಇನ್ಹೇಲರ್, ಬಾಯಿಗೆ ಹಾಕೊಂಡು ಕೊಡ್ತಾರಲ್ಲ ಅದು ಅಂತ ಅನ್ಕೊಂಡ್ಬಿಡ್ತಾರೆ. ಹಂಗಲ್ಲ. ಇದೆಲ್ಲ ನಿಮಗೆ ಮೆಡಿಕಲ್ ಟರ್ಮ್ಸು ತುಂಬ ಡಿಫಿಕಲ್ಟ್ ಇದೆ, ಜನರಲೈಸ್ ಮಾಡಿ ಹೇಳಕ್ಕಾಗಲ್ಲ ನಾವು. ಜನ ಸ್ವಯಂ ಪ್ರೇರಿತರು ಹೋಗಿ ಮೆಡಿಕಲ್ ಶಾಪಲ್ಲಿ ಅಷ್ಟು ಮಾಡ್ರಪ್ಪ ನೀವು. ಕರೆಕ್ಟ್, ಅದು ನೀವು ಹೇಳಿದ್ದು. ನೀವು ಮನೆಯಲ್ಲಿ ಹೆಂಗೆ ಎಲ್ಲ ಮಕ್ಕಳಿರೋ ಮನೆಯಲ್ಲೂ ಫ್ರಿಡ್ಜಲ್ಲಿ ರೆಡಿಮೇಡ್ ಸಿರಪ್ಗಳು ಇದ್ಬಿಡ್ತವೆ. ಜ್ವರಕ್ಕಿದು, ಕೆಮ್ಮಿಗಿದು, ಇದಕ್ಕೆ ಅದು ಮಾಡಕ್ ಹೋಗ್ಬೇಡಿ. ಒನ್ಸ್ ಬಾಟಲ್ ಓಪನ್ ಮಾಡಿದ್ರೆ ಮತ್ತೆ ಅದನ್ನ ರೀಯೂಸ್ ಮಾಡಕ್ ಹೋಗ್ಬಾರ್ದು. 6 ತಿಂಗಳು ಇಟ್ಕೊಂಡಿರ್ತಾರೆ. 6 ತಿಂಗಳು ಎಕ್ಸ್ಪೈರಿ ಇದೆಯಲ್ಲ ಅಂತ ಮಾಡಕ್ ಹೋಗ್ಬೇಡಿ. ನೀವು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ. ಮಕ್ಕಳ ವಿಚಾರದಲ್ಲಿ ಯಾಕೆ ರಿಸ್ಕ್ ತಗೋತೀರಾ? ದೊಡ್ಡವರಾದ್ರೆ 1-2 ದಿನ ಸರಿ ಹೋಗುತ್ತೆ ಅನ್ಕೋಬಹುದು. ಮಕ್ಕಳ ವಿಚಾರದಲ್ಲಿ ಯಾಕೆ ರಿಸ್ಕ್ ತಗೋತೀರಾ? ಆಮೇಲೆ ತುಂಬಾ ಪೇರೆಂಟ್ಸ್ ಮಕ್ಕಳ ವಿಚಾರದಲ್ಲಿ ರಿಸ್ಕ್ ತಗೊಳ್ಳಲ್ಲ. ಆರೋಗ್ಯ ಕೆಡ್ತು ಅಂದ ತಕ್ಷಣ ಹಾಸ್ಪಿಟ್ಲಿಗೆ ಹೋಗ್ಬಿಡ್ತಾರೆ. ಇನ್ನು ಪೋಷಕರಿಗೆ ಒಂದಷ್ಟು ಗೈಡ್ಲೈನ್ಸ್ ಇದೆ, ಅದನ್ನು ಹೇಳ್ಬಿಡ್ತೀನಿ. ಸಿರಪ್ ಓಪನ್ ಮಾಡಿದ ತಕ್ಷಣ ತಿಂಗಳು ಒಳಗೆ ಬಳಸಬೇಕು ಅಂತಕ್ಕಂಥದ್ದು ಒಂದು. ಅದು ನೀವು 6 ತಿಂಗಳು ಆಗಲೇ ಹೇಳಿದಂಗೆ ಫ್ರಿಡ್ಜಲ್ಲಿ ಇಟ್ಕೊಂಡು ಕೊಡಕ್ಕೆ ಹೋಗಬೇಡಿ. ಸಿರಪ್ ಓಪನ್ ಮಾಡಿ 6 ತಿಂಗಳು 1 ವರ್ಷದ ತನಕ ಬಳಸಬೇಡಿ. ವೈದ್ಯರನ್ನ ಸಂಪರ್ಕ ಮಾಡ್ದೇನೆ ಸಿರಪ್. ತುಂಬ ಜನಕ್ಕೆ ಅಭ್ಯಾಸ ಇದೆ, ಮನೆ ಹತ್ರ ಇರೋ ಮೆಡಿಕಲ್ ಸ್ಟೋರ್ಗೆ ಹೋಗೋದು, ಅವ್ರ ಹತ್ರ ಕೇಳ್ಬಿಟ್ಟು ಕೋಲ್ಡ್ಗೊಂದು ಸಿರಪ್ ಕೊಡಿ, ಕಾಫ್ಗೊಂದು ಸಿರಪ್ ಕೊಡಿ, ಜ್ವರಕ್ಕೊಂದು ಸಿರಪ್ ಕೊಡಿ. ಅದನ್ನ ಮಾಡಬೇಡಿ. ಇವತ್ತು ಅಂತಲ್ಲ, ಯಾವತ್ತೂ ಮಾಡಬಾರ್ದು. ಅದನ್ನ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಅವ್ರುಗಳು ಕೊಡಬಾರ್ದು, ಆದರೂ ಕೊಡ್ತಾರೆ. ಆಮೇಲೆ ನೀವು ಮಕ್ಕಳನ್ನ ವೈದ್ಯರು ತಪಾಸಣೆ ಮಾಡಿದಾಗ ಪರ್ಟಿಕ್ಯುಲರ್ ಸಿಂಪ್ಟಮ್ಸ್ ಗೊತ್ತಾಗುತ್ತೆ. ನಿಮಗೆ ಫೀವರ್ ಅಂತ ಅನ್ಸುತ್ತೆ ನಿಮ್ಮ ಮಗುಗೆ,
ಬಟ್ ಫೀವರ್ನಲ್ಲಿ ಯಾವ ಫೀವರ್ ಅಂತ ಡೈರೆಕ್ಟ್ ಡಾಕ್ಟರ್ ಗೊತ್ತಾಗುತ್ತೆ. ಆಮೇಲೆ ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಅನ್ನೋದನ್ನು ಕೂಡ ಇನ್ಸಿಸ್ಟ್ ಈಗ ಆ ಕಪ್ ಬರುತ್ತಲ್ಲ ಅದನ್ನು ಬಿಸಾಕಿರ್ತಾರೆ, ಮುಚ್ಚಳದಲ್ಲಿ ಹಾಕ್ತಾರೆ, ಒಂದು ಮುಚ್ಚಳ 2 ಮುಚ್ಚಳ ಅಂತ ಲೆಕ್ಕದಲ್ಲಿ ಹಾಕ್ತಾರೆ. ಹಾಗೆಲ್ಲ ಮಾಡಬಾರ್ದು, ಸ್ವಲ್ಪ ಕೇರ್ಫುಲ್ ಆಗಿದೆ. ಕಳೆದ ಬಾರಿ ವೈದ್ಯರು ಸೂಚಿಸಿದ್ದ ಸಿರಪ್ ಪದೇ ಪದೇ ಬಳಸಬಾರ್ದು, ಇದು ತಪ್ಪು ಮಾಡ್ತಾರೆ ಜನ. ಲಾಸ್ಟ್ ಟೈಮ್ ಪ್ರಿಸ್ಕ್ರಿಪ್ಷನ್ ಇಟ್ಕೊಂಡು ಈಗಲೂ ಅದೇ ಬಂದಿರೋದು ಅಂತ ಅಂದ್ಬಿಟ್ಟು ಕೊಡ್ತಾರೆ. ಇದನ್ನು ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಮಕ್ಕಳ ಆರೋಗ್ಯ ನಿಮ್ಮ ಕೈಲಿ ಇರಲಿ. ಕರ್ನಾಟಕಕ್ಕಂತೂ ಆ ಡೆಡ್ಲಿ ಸಿರಪ್ ಸಪ್ಲೈ ಇಲ್ಲ. ಒಂದು ವೇಳೆ ಇದ್ದರೂ ಕೋಲ್ಡ್ ಡ್ರಿಫ್ ನೆನ್ಪಿಟ್ಕೊಳ್ಳಿ, ಕೋಲ್ಡ್ ಡ್ರಿಫ್ ಅಂತ ಅಂದ್ಬಿಟ್ಟು COLDRIF ತಗೋಬೇಡಿ ಅದನ್ನು ಅಷ್ಟೇ. ಇನ್ನು ಮಲೆ ಮಹದೇಶ್ವರ ವನ್ಯಜೀವಿ ಧಾಮದಲ್ಲಿ ಹುಲಿ ಹತ್ಯೆ ಪ್ರಕರಣ ಟ್ವಿಸ್ಟ್ ಅನ್ನು ಪಡ್ಕೊಂಡಿದೆ. ಹುಲಿಗೆ ವಿಷಪ್ರಾಶನ ಮಾಡಿದ್ದ ಹಂತಕನನ್ನ ಪೊಲೀಸರು ಬಂಧನಕ್ಕೊಳಪಡಿಸಿದ್ದಾರೆ. ಅರಣ್ಯದಲ್ಲಿ ಮೇಯಲು ಬಿಟ್ಟಿದ್ದ ಚಂದು ಎಂಬುವರ ಹಸುವನ್ನ ಹುಲಿ ಬಲಿ ಪಡೆದಿತ್ತಂತೆ. ಇದಕ್ಕೆ ಪ್ರತೀಕಾರವಾಗಿ ಹಸು ಕೊಂದ ಹುಲಿಗೆ ಕಿಡಿಗೇಡಿಗಳು ವಿಷಪ್ರಾಶನ ಮಾಡಿದ್ದಾರೆ. ಪ್ರಕರಣದ ರೂವಾರಿ ಸಣ್ಣಮಲ್ಲು ಅಲಿಯಾಸ್ ಪಚ್ಚಮಲ್ಲು, ಗಣೇಶ್, ಗೋವಿಂದರಾಜು, ಶಂಭು, ಚಂದು ಎಲ್ಲರೂ ಕೂಡ ಒಟ್ಟಾಗಿ ಸೇರಿ ಪ್ಲಾನ್ ಮಾಡಿ ಹುಲಿಗೆ ವಿಷ ಇಟ್ಟಿದ್ರು ಅಂತ ಗೊತ್ತಾಗ್ತಿದೆ. ಇದೀಗ 5 ಪೈಕಿ 4 ಹೆಡೆಮುರಿ ಕಟ್ಟಿರುವ ಪೊಲೀಸರು ತಲೆಮರೆಸಿಕೊಂಡಿರುವಂತಹ ಮತ್ತೊಬ್ಬ ಆರೋಪಿ ಚಂದುವಿಗಾಗಿ ಬಲೆ ಬೀಸಿದ್ದಾರೆ. ಅಲ್ಲದೆ ಶಿರಾಮೂಲದಿಂದ ಬಂದಿದ್ದ ಮಂಜುನಾಥ್ ಹಾಗೂ ಕೆಂಬಣ್ಣ ಎಂಬ 2 ಕುರಿಗಾಹಿಗಳು ಕೃತ್ಯದಲ್ಲಿ ಭಾಗಿಯಾಗಿರೋದು ಕೂಡ ಬೆಳಕಿಗೆ ಬಂದಿದೆ. ಈಗಾಗಲೇ ವಿಷಪ್ರಾಶನ ಮಾಡಿರೋದು ಪ್ರಾಥಮಿಕ ವರದಿಯಲ್ಲೂ ಕೂಡ ದೃಢವಾಗಿದೆ. ಮೊದಲನೇದಾಗಿ ಇವ್ರು ಯಾರಿಗೂ ಸ್ವಲ್ಪನೂ ಕರುಣೆ ತೋರಿಸಬಾರ್ದು ನನ್ನ ಪ್ರಕಾರ. ಯಾಕೆಂದ್ರೆ ತಪ್ಪು ಇರೋದು ಇವ್ರದೇನೆ. ನೀವು ಕಾಡಂಚಿನ ಗ್ರಾಮದವರು ಕಾಡಂಚಿಗೆ ಮೇಯಕ್ಕೆ ಹಸುಗಳನ್ನ ಯಾಕೆ ಬಿಡ್ತೀರಾ? ಅದೇ ತಪ್ಪು, ಬಿಟ್ಟಿರೋದೇ ತಪ್ಪು. ಫಸ್ಟ್ ಆಫ್ ಆಲ್ ತಪ್ಪು ಮಾಡ್ಬಿಟ್ಟು ಆಮೇಲೆ ನೀವು ಹಸುಗಳನ್ನ ಮೇಯಿಸೋದಾದ್ರೆ ನೀವೇ ಕರ್ಕೊಂಡೋಗಿ ಮೇಯಿಸಿ ವಾಪಸ್ ಕರ್ಕೊಂಡ್ಬರ್ಬೇಕು. ಇವ್ರೇನ್ ಮಾಡ್ತಾರೆ, ಕಾಡಂಚಿನ ಗ್ರಾಮದವರು ಬಿಟ್ಬಿಡ್ತಾರೆ. ಬೆಳಗ್ಗೆ ಹೊತ್ತು ಗೊತ್ತು ದಾರಿ ಹುಡ್ಕೊಂಡ್ ಬರ್ತವೆ ಅಂತ ಅನ್ಬಿಟ್ಟು, ಮೇಯ್ಕೊಂಡು ಬರ್ತವೆ ಅಂತ ಅನ್ಬಿಟ್ಟು. ಮೊದಲನೇದಾಗಿ ಈ ಭಾಗದಲ್ಲಿ ಹುಲಿಗಳ ಸಂತತಿ ಜಾಸ್ತಿ ಇದೆ. ಮಲೆ ಮಹದೇಶ್ವರ ಬೆಟ್ಟ ಪ್ರಾಂತ್ಯದಲ್ಲಿ ಹುಲಿಗಳು ಸಿಕ್ಕಾಪಟ್ಟೆ ಇದೆ. ನಿಮಗೆ ಹುಲಿಯ ನೇಚರ್ರೇ ಬೇಟೆಯಾಡ ತಿನ್ನೋದು. ಅದು ಹುಲಿ ಹಸು ಸಿಕ್ಕಿದ್ರೆ ಹಸು, ಎಮ್ಮೆ ಸಿಕ್ಕಿದ್ರೆ ಎಮ್ಮೆ, ಕುರಿ ಸಿಕ್ಕಿದ್ರೆ ಕುರಿ ಬೇಟೆಯಾಡಿ ತಿಂತವೆ. ನೀವೇ ಆದ್ರೂ ಮುಂದೆ ಬಿಟ್ಟುಬಿಟ್ಟು ತಿನ್ನಬಾರ್ದು. ತಿಂದುಬಿಟ್ಟು ನೀವು ಅದನ್ನು ಕೊಂದಾಕ್ಬಿಡ್ತೀವಿ ಅಂದ್ರೆ ಎಂತ 250 kg ಗಾತ್ರದ ದೈತ್ಯ ಹುಲಿನ ಹೆಂಗ್ ಹೊಡೆದಾಕಿದ್ದಾರೆ. ಈ ಹುಲಿಗಳ ಸಂರಕ್ಷಣೆಗೆ ಅಂತ ಸರ್ಕಾರ ಕೋಟಿ ಖರ್ಚು ಮಾಡುತ್ತೆ, ಕೋಟಿಗಟ್ಟಲೆ ದುಡ್ಡು ಖರ್ಚು ಮಾಡುತ್ತೆ. ನೋಡಿ ಎಷ್ಟು ಸುಲಭಕ್ಕೆ ಕೊಂದು ಹಾಕಿದ್ದಾರೆ ಅಂತ ಅಂದ್ಬಿಟ್ಟು. ಯಾವುದೋ 100-200 ರೂಪಾಯಿ ಬಾಟ್ಲು ತಂದ್ಬಿಟ್ಟು ಇದನ್ನ ಯಾವುದು ಕೀಟನಾಶಕನ ಅದನ್ನ ಸ್ಪ್ರೇ ಮಾಡ್ಬಿಟ್ಟು ಕೊಂದಾಕ್ಬಿಡೋದು. ಆಮೇಲೆ ಅದನ್ನ ತುಂಡರಿಸಿ ಎಲ್ಲ ಮಾಡೋ ಅಷ್ಟು ಟೈಮ್ ಅವ್ರಿಗೆ ಸಿಕ್ಕಿದೆ ಅಂತಂದ್ರೆ ಹೆಂಗೆ ಯಾರು ಅದನ್ನ ನೋಡೋದೇ. ಆಮೇಲೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಏನು ಕೆಲಸ ಮಾಡ್ತಾರಾ ಇಲ್ವಾ ಅಲ್ಲಿ ಅಂತ. ಅದು ಹಂಗೆ ನೋಡಕ್ ಹೋದ್ರೆ ರಿಸರ್ವ್ ಫಾರೆಸ್ಟ್ ಅದು, ಅಲ್ಲಿ ಬೀಟ್ ಆಗ್ಬೇಕಲ್ಲಿ. ಎಲ್ರದ್ದು ತಪ್ಪಿದೆ. ಹಾಗಾಗಿ ಇಂಥವ್ರಿಗೆ ಯಾವುದೇ ಮರ್ಸಿ ತೋರಿಸಬಾರ್ದು. ನನ್ನ ಪ್ರಕಾರ ಕಠಿಣಾತಿ ಕಠಿಣ ಕ್ರಮವನ್ನು ತಗೋಬೇಕು. ಇನ್ನು ರಾಜ್ಯ ಸರ್ಕಾರದಲ್ಲಿ CM ಸ್ಥಾನದ 2.5 ವರ್ಷದ ಅಧಿಕಾರ ಹಂಚಿಕೆ ಸೂತ್ರದ ಚರ್ಚೆ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ. ಸೆಪ್ಟೆಂಬರ್ ಕ್ರಾಂತಿ ಠುಸ್ಸಾದ ಬಳಿಕ ಇದೀಗ ನವೆಂಬರ್ ಕ್ರಾಂತಿ ಸೌಂಡ್ ಮಾಡ್ತಾ ಇದೆ. ನವೆಂಬರ್ ಹತ್ತಿರವಾಗ್ತಾ ಇದ್ದಂತೆ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆಯ ಕಿಡಿ ಜ್ವಾಲೆಯಾಗಿ ಹಬ್ತಾ ಇದೆ. ಸಿದ್ದರಾಮಯ್ಯ ಹಾಗೂ DKಶಿ ಮಧ್ಯೆ ಕುರ್ಚಿ ಕಾಳಗ ಬಿರುಸುಗೊಳ್ತಾ ಇದೆ. CM ಸಿದ್ದರಾಮಯ್ಯ ಕುರ್ಚಿ ಭದ್ರವಾಗಿದೆಯೇ ಅಂತ ಚರ್ಚೆ ರಾಜಕೀಯ ವಲಯದಲ್ಲಿ ತೀವ್ರವಾಗ್ತಾ ಇದೆ. ನಾಯಕತ್ವ ಬದಲಾವಣೆ ಮತ್ತು ಸಂಪುಟ ಪುನರ್ರಚನೆಯ ಬಿಸಿ ರಾಜ್ಯ ರಾಜಕೀಯದಲ್ಲಿ ಆಡಳಿತಾರೂಢ ಕೈಕೋಟೆಯ ಒಳಗೆ ಬದಲಾವಣೆ ಬೆಂಕಿಯನ್ನು ಹೊತ್ತಿಸಿದೆ. ಎಲ್ಲರ ಕಣ್ಣು ಈಗ ನವೆಂಬರ್ ಕ್ರಾಂತಿಯ ಮುಹೂರ್ತದ ಮೇಲಿದೆ. ಕಾಂಗ್ರೆಸ್ ಶಾಸಕ ಬಸವರಾಜ ರಾಯರೆಡ್ಡಿ ಸಿದ್ದರಾಮಯ್ಯನವರು ನಾವು ಓಟ್ ಹಾಕಿದ್ದು 5 ವರ್ಷಕ್ಕೆ ಅಂತ, ಮಧ್ಯದಲ್ಲಿ ಬಿಟ್ಟು ಹೋಗಿ ಅಂತ ಹೇಳಿಲ್ಲ ಅಂತ CM ಪರ ಬ್ಯಾಟ್ ಬೀಸಿದ್ದಾರೆ. ಸಚಿವ MB ಪಾಟೀಲ್, ರಾಮಲಿಂಗಾರೆಡ್ಡಿ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅಂತ ಹೇಳಿದ್ದಾರೆ. ಇತ್ತ BJP ರಾಜ್ಯಾಧ್ಯಕ್ಷ ವಿಜಯೇಂದ್ರ ನವೆಂಬರ್ನಲ್ಲಿ ರಾಜ್ಯ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲ ಆಗುತ್ತೆ ಅಂತ ಭವಿಷ್ಯ ನುಡಿದಿದ್ದಾರೆ. ಮಾತಾಡಿ DK ಶಿವಕುಮಾರ್ ಅವರು ನೋಟಿಸ್ ಕೊಡ್ತಾರೆ. ನನಗೂ ಯಾರು ಆಗ್ಬೇಕು ಅನ್ನೋದು ತೀರ್ಮಾನ ಪಕ್ಷಕ್ಕೆ ಬಿಟ್ಟಿದ್ದು, ಹೈಕಮಾಂಡ್ ಬಿಟ್ಟಿದ್ದು. ಸಿದ್ದರಾಮಯ್ಯನವರು 5 ವರ್ಷ ಅವ್ರಿಗೆ ಆಯ್ಕೆ ಮಾಡಿದ್ದೇವೆ ಅಂತ ಹೇಳಿದೆ ನಾನು. ಯಾಕಂದ್ರೆ ವಿ ಹ್ಯಾವ್ ಎಲೆಕ್ಟೆಡ್ ಫಾರ್ 5 years. ಲೆಟ್ ಅಸ್ ಸಿ ವಾಟ್ ಪಾರ್ಟಿ ವಿಲ್ ಟೇಕ್ ಡಿಸಿಷನ್. ನಾನು ಆಗ್ಲಿ, ನಾನೇನ್ ಕಮ್ಮಿ ಇದ್ದೀನಾ? ನಮ್ಮಲ್ಲಿ ಹೈಕಮಾಂಡ್ ಅಂತಿಮ. ಹೈಕಮಾಂಡ್ ಗಿಂತ ಯಾರು ಸುಪ್ರೀಂ ಇಲ್ಲ. ಹೈಕಮಾಂಡ್ ಇಸ್ ಸುಪ್ರೀಂ. ಇವತ್ತು ಕಾಲಕ್ಕೆ ಏನು ನಿರ್ಣಯಗಳು ಮಾಡ್ತಾರೋ ಅದು ಅಂತಿಮ ಇವತ್ತಿನ ದಿವಸ. ನಮ್ಮ ಹೈಕಮಾಂಡ್ ಯಾರು ಖರ್ಗೆ ಅವರು ಇಲ್ಲಿದ್ದಾರೆ. ಸಿದ್ದರಾಮಯ್ಯನವರು ನಾನೇ ಆಗ್ತಿರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಶಿವಕುಮಾರ್ ಅವ್ರು ಏನು ಹೇಳಿದ್ದಾರೆ, CM ಏನೋ ಹೇಳ್ತಾರೆ, ಅವ್ರು ಹೇಳಿದ್ದೇ ಸರಿ ಅಂತ ಹೇಳ್ತಾರೆ. ಅದರಿಂದ ಅದ್ರ ಬಗ್ಗೆ ಹೆಚ್ಚು ಮಾತಾಡೋದು ಬೇಡ ಅಷ್ಟೇ. ನವೆಂಬರ್ ಕ್ರಾಂತಿ ರಾಜಕೀಯ ಬದಲಾವಣೆಗಳು ರಾಜ್ಯದಲ್ಲಿ ಆಗೋದಿದೆ. DK ಶಿವಕುಮಾರ್ ನಡೆ ಸಿದ್ದರಾಮಯ್ಯನವ್ರ ಕಡೆ ಇದೆ, ಸಿದ್ದರಾಮಯ್ಯನವ್ರ ನಡೆ DK ಶಿವಕುಮಾರ್ ಕಡೆ ಇದೆ. ಆದ್ರೆ ಶಾಸಕರು ಮಾತ್ರ ಇವ್ರು ಸವಾಸನೆ ಬೇಡ ಅಂತೇಳಿ ಆಡಳಿತ ಪಕ್ಷದ ಶಾಸಕರು ಇವತ್ತು ಮಾತನಾಡ್ತಾ ಇರುವಂತ ನೋಡ್ತಾ ಇದ್ದೀರಿ. ರಾಜ್ಯದಲ್ಲಿ ಒಂದು ಅಲ್ಲೋಲ ಕಲ್ಲೋಲ ಆಗುವುದಂತದ್ದು ಕೂಡ ಸ್ಪಷ್ಟ. ವಿರೋಧ ಪಕ್ಷವಾಗಿ ನಾವು ಜವಾಬ್ದಾರಿಯುತವಾಗಿ ಏನು ಕೆಲಸವನ್ನ ಮಾಡಬೇಕು ಆ ಪ್ರತಿಪಕ್ಷವಾಗಿ ನಾವು ಮಾಡ್ತಾ ಇದ್ದೇವೆ. ಬಂದ್ರೆ ಆಮೇಲೆ ನೋಡೋಣ. ಇವ್ರು ಯಾರ್ಯಾರು ಏನ್ ಬೇಕಾದ್ರೂ ಮಾತಾಡಲಿ, ರಾಮಲಿಂಗಾರೆಡ್ಡಿ ಇಸ್ ರೈಟ್. ಈಗ ಕುರ್ಚಿ ಕಿತ್ತಾಟ ನಡೀತಾ ಇರೋದು ಯಾರಿಬ್ಬರ ಮಧ್ಯೆ? CM DCM ಮಧ್ಯೆ.
CM ಏನು ಹೇಳಿದ್ದಾರೆ, ನಾನೇ 5 ವರ್ಷ CM ಅಂತ. DCM ಏನು ಹೇಳಿದ್ದಾರೆ, ಸಿದ್ದರಾಮಯ್ಯನವ್ರು ಹೇಳಿದ್ಮೇಲೆ ಮುಗೀತು ಅಂದಿದ್ದಾರೆ. ಮತ್ತು ಬೇರೆಯವ್ರು ಮಾತಾಡಿ ಏನು ಪ್ರಯೋಜನ, ಮುಗ್ದೇ ಹೋಯ್ತು, ಸಮಸ್ಯೆನೇ ಮುಗ್ದೋಯ್ತು. ಹಾಗಾಗಿ ಯಾರ ಚರ್ಚೆಗೂ ಏನು ಅಷ್ಟು ಮಹತ್ವ ಇಲ್ಲ ಬಿಡಿ. ಇನ್ನು ಕಾಂಗ್ರೆಸ್ ನಾಯಕರಿಗೆ ಟಿಪ್ಪು ಸುಲ್ತಾನ್ ಮೇಲಿನ ಪ್ರೀತಿ ವ್ಯಾಮೋಹ ಕಡಿಮೆ ಆದಂತೆ ಕಾಣಿಸ್ತಾ ಇಲ್ಲ. ಈ ಹಿಂದೆ ಸಚಿವ ಮಹದೇವಪ್ಪ, ಇದೀಗ ರಾಜಣ್ಣ ಸರ್ದಿ. ಕೃಷ್ಣರಾಜು ಜಲಾಶಯಕ್ಕೆ ಅಡಿಗಲ್ ಹಾಕಿದ್ದೆ ಟಿಪ್ಪು ಸುಲ್ತಾನ್ ಎಂದಿದ್ದ ಮಹದೇವಪ್ಪ ಹೇಳಿಕೆಯ ವಿವಾದ ಕಿಡಿ ಬೆನ್ನಲ್ಲೇ ಈಗ ಇವರು ಕೂಡ ಅದನ್ನೇ ಹೇಳಿದ್ದಾರೆ. ನಾನು ಓದಿದ್ರ ಪ್ರಕಾರವಾಗಿ ಕನ್ನಂಬಾಡಿ ಕಟ್ಟಿಯನ್ನ ಪ್ರಾರಂಭ ಮಾಡಿದ್ದೆ ಟಿಪ್ಪು, ಆನಂತರ ನಾಲ್ವಡಿ ಕೃಷ್ಣರಾಜ ಒಡೆಯರ್ ತಮ್ಮ ಕಾಲದಲ್ಲಿ ಅದನ್ನು ಸಂಪೂರ್ಣ ಮಾಡಿದ್ರು. ನಮ್ಮ ಮಕ್ಕಳಿಗೆ ಇತಿಹಾಸ ಸ್ಪಷ್ಟವಾಗಿ ತಿರುಚಬಾರದು ಅಂತ ಹೇಳಿಕೆ ಕೊಟ್ಟಿದ್ದಾರೆ. ರೇಷ್ಮೆ ಬೆಳೆಯನ್ನ ಪರ್ಷಿಯಾದಲ್ಲಿ ಕಡ್ಡಿ ತಂದಿದ್ದೆ ಟಿಪ್ಪು ಸುಲ್ತಾನ್. ರಾಮನಗರ ಎಲ್ಲಾ ಕಡೆ ಮುಸ್ಲಿಮರು ಹೆಚ್ಚು ರೇಷ್ಮೆ ಕೃಷಿಯನ್ನ ಮಾಡ್ತಾರೆ, ವ್ಯಾಪಾರ ಮಾಡ್ತಾರೆ ಅಂತ ಕೂಡ ಹೇಳಿದ್ದಾರೆ. ನಾನು ಓದಿರುವಂತ ಪ್ರಕಾರ ಕನ್ನಂಬಾಡಿ ಕಟ್ಟೆ ಪ್ರಾರಂಭ ಮಾಡಿದೋನೆ ಅವರು. ಆ ನಂತರ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ಅದನ್ನ ಸಂಪೂರ್ಣ ಮಾಡುದು. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ಸಂಪೂರ್ಣ ಮಾಡುವಾಗ ಹಣಕಾಸಿನ ತೊಂದರೆ ಬಂದಾಗ ಮನೇಲಿ ಚಿನ್ನ ತಗೊಂಡ ಬಾಂಬೆಲ್ ಮಾಡ್ತಾರೆ. ಅದೇ ಟಿಪ್ಪು 3ನೇ ಯುದ್ಧದಲ್ಲಿ ಸೋತ್ ಬಿಡ್ತಾನೆ. ಆಗ ಸೋತಾಗ 3,30,00,000 ವಾರ್ ಎಕ್ಸ್ಪೆನ್ಸಸ್ ಕೇಳ್ತಾನೆ ಯಾರು ಬ್ರಿಟಿಷ್ನವರು. ಅವನ್ ದುಡ್ಡಿಂದೆ ಅವ್ನ ಮಕ್ಕಳು ನಡ ಇಡ್ತಾರೆ, ತಗೊಂಡು ವೆಲ್ಲೂರು ಜೈಲಲ್ಲಿ ಇಟ್ಟಿರ್ತಾನೆ ಅವ್ರ ಮಕ್ಕಳು. ನಾವು ಓದಿರೋದು, ರಾಜಣ್ಣ ಅವ್ರು ಓದಿರೋದು ಎಲ್ಲ ಎಷ್ಟು ಸತ್ಯ ಎಷ್ಟು ಸುಳ್ಳು ಅಂತಕ್ಕಂಥದ್ದು ಇತ್ತೀಚಿನ ವರ್ಷಗಳಲ್ಲಿ ಗೊತ್ತಾಗ್ತದೆ. ಅಲ್ಲ, ಈಗ ರಾಜ್ಯಕ್ಕೆ ಏನೋ ಒಂದು ಮಾಡಬೇಕು ಅಂತ ಯಾರೋ ಒಬ್ರು ಆಸೆಯನ್ನ ತೋರ್ಪಡಿಸಿದ್ರು, ಆದ್ರೆ ಮಾಡಿದ ಮೇಲಲ್ವಾ ಅದ್ರ ಸಕ್ಸಸ್. ನಾವು 1000 ಆಸೆ ಕಾಣ್ತೀವಪ್ಪ. ಹಾಗಂದ್ರೆ ಕ್ರೆಡಿಟ್ಸ್ ಆಸೆ ಪಟ್ಟು ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ತಾಲೂಕಿಗೂ ಬೆಂಗಳೂರಿಂದ ಫ್ಲೈಟ್, ಎಲ್ಲ ತಾಲೂಕಿಗೂ ಬೆಂಗಳೂರಿಂದ ಫ್ಲೈಟ್ ಹೋಗ್ಬೇಕು ಅಂತ ಆಸೆ ಪಡ್ತೀನಿ. ಇನ್ನು 200 ವರ್ಷಕ್ಕೆ ಆಗುತ್ತಪ್ಪ ಅದು. ಇನ್ನು 200 ವರ್ಷಕ್ಕೆ ನಾನು ಆಸೆ ಕಟ್ಟಿದ್ದು ನಾನೇ ಶುರು ಮಾಡಿದ್ದು ಅನ್ಕೊಳಕ್ಕಾಗತ್ತಾ? ಇರ್ಬೋದು. ಟಿಪ್ಪು ಸುಲ್ತಾನ್ ಅವ್ರಿಗೆ ಒಂದು ಆಸೆ ಇದ್ದಿರ್ಬೋದು, ನೀರನ್ನ ತಡೆದ್ರೆ ವ್ಯವಸಾಯಕ್ಕೆ ಅನುಕೂಲ ಆಗುತ್ತೆ, ಅವರ ಹೆಸರು ಹಾಕೊಳ್ಳಿಕ್ಕೆ ಅದಕ್ಕೆ ಒಡೆಯರು ಬಿಟ್ಟು ಇರ್ಬೋದು. ಟಿಪ್ಪು ಸುಲ್ತಾನ್ ಸತ್ತಿದ್ ಯಾವ ವರ್ಷ? 1799ರಲ್ಲಿ. ಈ KRS ಕನ್ನಂಬಾಡಿ ಕಟ್ಟೆ ಆಗಿದ್ದು ಯಾವಾಗ? 1900ರಲ್ಲಿ. ಅಂದ್ರೆ 110 ವರ್ಷಗಳ ಗ್ಯಾಪ್ ಇದೆ. ಟಿಪ್ಪು ಸತ್ತ ನಂತರ 110 ವರ್ಷಗಳಾದ್ಮೇಲೆ KRS ಡ್ಯಾಮ್ ಆಗಿದ್ದು. ಅವ್ರನ್ನ ಹೊಗಳಬೇಕು, ಅಷ್ಟೇ, ವೆರಿ ಸಿಂಪಲ್, ಇನ್ನೇನು ಇಲ್ಲ. ಇವ್ರ ಲಾಜಿಕ್ ಅಷ್ಟು. ಓಕೆ, ಇನ್ನು ಹುಬ್ಬಳ್ಳಿಯ ವಾರ್ಡ್ ನಂಬರ್ 34ರಲ್ಲಿ ವಿವಿಧ ಕಾಮಗಾರಿಗಳಿಗೆ ಸಚಿವ ಸಂತೋಷ್ ಲಾಡ್ ಅವರು ಶಂಕುಸ್ಥಾಪನೆ ನೆರವೇರಿಸಿದ್ದು, ಕಾರ್ಯಕ್ರಮದಲ್ಲಿ ಮುಸ್ಲಿಂ ಓಲೈಕೆಯ ಆರೋಪ ಕೇಳಿಬಂದಿದೆ. ಈ ವಾರ್ಡ್ನಲ್ಲಿ ಮುಸ್ಲಿಮರೇ ಹೆಚ್ಚಿದ್ದು, ಸರ್ಕಾರಿ ಕಾರ್ಯಕ್ರಮದಲ್ಲಿ ಮುಸ್ಲಿಂ ಪ್ರಾರ್ಥನಾ ಗೀತೆಯನ್ನು ಹಾಡಲಾಗಿದೆ. ಇನ್ನು ಇದೇ ವೇಳೆ ಲಾಡ್ ಸರ್ಕಾರದಿಂದ ಅನುದಾನ ತರಬೇಕಾದ್ರೆ ಬಹಳ ಕಷ್ಟಪಡಬೇಕು, 4-5 ಜೊತೆ ಚಪ್ಪಲಿ ಖರೀದಿ ಮಾಡಬೇಕು ಅಂತ ಹೇಳಿದ್ದಾರೆ. ಸಚಿವರ ಮನೆಗೆ ಹೋಗಿ ಅನುದಾನ ತರೋದು ಸುಲಭದ ಮಾತಲ್ಲ, ರಾಜಕಾರಣಿ ಆಗೋದು ಅಷ್ಟು ಸುಲಭದ ಮಾತಲ್ಲ ಅಂತ ಹೇಳಿದ್ದಾರೆ. ಇನ್ನು ಕಾರ್ಯಕ್ರಮದ ವೇಳೆ ಮಸೀದಿಯಲ್ಲಿ ಆಜಾನ್ ಕೂಗ್ತಾ ಇದ್ದಂತೆ ಸಚಿವ ಲಾಡ್ ಮೌನಕ್ಕೆ ಶರಣಾದರು. ಬಳಿಕ ಆಜಾನ್ ಮುಗಿಯುತ್ತಲೇ ಮತ್ತೆ ಭಾಷಣವನ್ನು ಆರಂಭ ಮಾಡಿದ್ರು. ತರಬೇಕಂದ್ರೆ ಬಹಳ ಹೋರಾಟ ಮಾಡಬೇಕು, 4-5 ಜೊತೆ ಚಪ್ಪಲಿ ತಗೋಬೇಕು, ವರ್ಷಕ್ಕೆ ಅಷ್ಟು ತಿರುಗಾಡ್ಬೇಕಾಗತ್ತೆ. ಅಷ್ಟೆಲ್ಲಾ ತಿರುಗಾಡಿ ಪೋಸ್ಟ್ ಟು ಪೋಲ್ ಅಂತ ಹೇಳ್ತೀವಿ, ಎಲ್ಲಾ ಕಡೆ ತಿರುಗಾಡಿ ಎಲ್ಲಾ ಸಚಿವರ ಹತ್ರಗಳ ಹೋಗಿ, ಶಾಸಕರ ಹತ್ರ ಹೋಗಿ, ಸಂಸದ ಹತ್ರ ಹೋಗಿ ಒದ್ದಾಡಿ. ಯಾಕಂದ್ರೆ ಸಾರ್ವಜನಿಕ ಜೀವನದಲ್ಲಿ ರಾಜಕಾರಣಿಗಳು ಬಹಳ ಸುಲಭವಾಗಿ ಜೀವನ ಇರುವುದಿಲ್ಲ. ಸಾಮಾಜಿಕ ಆರ್ಥಿಕ ಸಮೀಕ್ಷೆ ನಡೆಯುತ್ತಿರುವಾಗಲೇ ಲಿಂಗಾಯತ ಸ್ವತಂತ್ರ ಧರ್ಮದ ಮಾನ್ಯತೆಗೆ ಮತ್ತೆ ಕೂಗೆದ್ದಿದೆ. ಬೆಂಗಳೂರಿನಲ್ಲಿ ಇವತ್ತು ಬಸವ ಸಂಸ್ಕೃತಿ ಅಭಿಯಾನ ಸಮಾರೋಪ ಸಮಾರಂಭದಲ್ಲಿ 300ಕ್ಕೂ ಹೆಚ್ಚು ಬಸವಾದಿ ಶರಣರು, ಲಿಂಗಾಯತ ಪ್ರಮುಖ ಸಂಘಟನೆಗಳ ಒಕ್ಕೂಟಗಳು ಈ ಒತ್ತಾಯವನ್ನ ಮಾಡಿವೆ. ಸಮಾರಂಭದಲ್ಲಿ ಸಿಎಂ ಸಿದ್ದರಾಮಯ್ಯ, ಸಚಿವ ಎಂ.ಬಿ. ಪಾಟೀಲ್ ಕೂಡ ಇದ್ರು. ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಮಾತನಾಡಿ, 2017ರಲ್ಲಿ ತಾವು ಕೊಟ್ಟಿದ್ದ ವರದಿ ಆಧರಿಸಿ ಸಿಎಂ ಸಿದ್ದರಾಮಯ್ಯ ಲಿಂಗಾಯತ ಸ್ವತಂತ್ರ ಧರ್ಮದ ಮಾನ್ಯತೆ ಕೋರಿ ಕೇಂದ್ರಕ್ಕೆ ಶಿಫಾರಸು ಕಳಿಸಿದ್ರು, ಆದರೆ ಅವರು ವಾಪಸ್ ಕಳಿಸಿದ್ದಾರೆ. ಈಗ ಮತ್ತೆ ರಾಜ್ಯ ಸರ್ಕಾರ ಲಿಂಗಾಯತ ಸ್ವತಂತ್ರ ಧರ್ಮ ಹಾಗೂ ಅಲ್ಪಸಂಖ್ಯಾತ ಸ್ಥಾನಮಾನ ಕೋರಿ ಶಿಫಾರಸು ಕಳಿಸಬೇಕು ಅಂತ ಆಗ್ರಹಿಸಿದ್ರು. ಇದೇ ವೇಳೆ ಹಲವು ಒತ್ತಾಯಗಳನ್ನು ಸಿಎಂಗೆ ಬಸವಾದಿ ಶರಣರು ಮಾಡಿದ್ರು. ಮಂಟಪದಲ್ಲಿ ಮುದ್ರೆ ಬಿದ್ದಿತ್ತು ಸ್ವತಂತ್ರ ಧರ್ಮ ಅಂತ. ಆ ನಂತರ ಸರ್ಕಾರದ ಮುದ್ರೆಯನ್ನ ಅದು ಸ್ವತಂತ್ರ ಧರ್ಮ ಅಂತ ಮಾನ್ಯತೆ ಮುದ್ರೆ ಒತ್ತಿದವರು ಸಿದ್ದರಾಮಯ್ಯನವರು. ಬಸವಣ್ಣನವರ ಚರಿತ್ರೆ ಎಲ್ಲಿಯವರೆಗೆ ಇರ್ತದೆ ಅಲ್ಲಿಯವರೆಗೆ ಸಿದ್ದರಾಮಯ್ಯನವರ ಹೆಸರು ಅಜರಾಮರವಾಗಿರ್ತದೆ. ಅದನ್ನ ನಾಗಮೋಹನ್ ದಾಸ್ ನೇತೃತ್ವದಲ್ಲಿ ಸಮಿತಿ ರಚಿಸಿ ಅದನ್ನ ಸ್ವತಂತ್ರ ಧರ್ಮದ ಮಾನ್ಯತೆಯನ್ನ ಮುದ್ರೆ ಒತ್ತಿ ಕೇಂದ್ರಕ್ಕೆ ಕಳಿಸಿದ್ದಾರೆ. ಅದು ಇಂದಲ್ಲ ನಾಳೆ ಅದು ಆಗೇ ಆಗ್ತದೆ ಎಂದು ಹುಸಿ ಹೋಗಲ್ಲ. ಬಸವ ಕಲ್ಯಾಣದಲ್ಲಿ ನಮ್ಮ ಮೆಟ್ರೋ ಎನ್ನುವಂತ ಒಂದು ಟ್ರೈನ್ ಇದೆ, ಆ ಟ್ರೈನಿಗೆ ಬಸವ ಎನ್ನುವಂತ ಹೆಸರನ್ನು ನಾಮಕರಣ ಮಾಡಿದ್ರೆ ಅಂತ ಒಂದು ಇತಿಹಾಸವನ್ನು ನಿರ್ಮಿಸುವ ಕೆಲಸಕ್ಕೆ ಮತ್ತಷ್ಟು ನಮ್ಮ ರಾಜ್ಯ ಸರ್ಕಾರ ಮುಂದಾಗಲೇ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ, ಗುಲ್ಬರ್ಗದಲ್ಲಿರ್ತಕ್ಕಂಥ ಕೇಂದ್ರೀಯ ವಿಶ್ವವಿದ್ಯಾಲಯಕ್ಕೆ ಮತ್ತು ಗುಲ್ಬರ್ಗದಲ್ಲಿರ್ತಕ್ಕಂಥ ಯೂನಿವರ್ಸಿಟಿಗೆ
ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಬಸವಣ್ಣವರ ಹೆಸರನ್ನು ನಾಮಕರಣ ಮಾಡೋದ್ರ ಮೂಲಕವಾಗಿ ನಾನು ಬಸವೇಶ್ವರರ ಅಭಿಮಾನಿ. ಅವರ ತತ್ವ ಸಿದ್ಧಾಂತಗಳಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವನು, ಬದ್ಧತೆ ಇಟ್ಕೊಂಡಿರ್ತಕ್ಕಂಥವನು. ಇಡೀ ಸರ್ಕಾರ ಬಸವಣ್ಣನವರಿಗೆ ಗೌರವವನ್ನ ಸೂಚಿಸ್ತಕ್ಕಂಥ ಕೆಲಸವನ್ನ ಮಾಡಿದೆ. ಆ ಗ್ಯಾರಂಟಿ ಯೋಜನೆಗಳಲ್ಲಿ ಯಾಕೆ ಮಾಡೋದು ಅಂತಂದ್ರೆ ಅಸಮಾನತೆಯನ್ನ ತೊಡೆದಾಕ್ಬೇಕು.